ಎಸ್ 178 ಪುರುಷರು 94 ಮಹಿಳೆಯರು 12 ಮಕ್ಕಳು ಅಕ್ರಮ ಬಾಂಗ್ಲಾ ನುಸುಳುಕೋರರು ಇವರನ್ನ ಗಡಿಪಾರು ಮಾಡಿದೆ ಸಿಸಿಬಿ ಟೀಮ್. ಅಕ್ರಮವಾಗಿ ಬಾಂಗ್ಲಾದಿಂದ ಬಂದು ಇಲ್ಲೇ ನೆಲೆಸಿ ಆಧಾರ್ ಕಾರ್ಡ್ ವೋಟರ್ ಐಡಿ ಎಲ್ಲ ಕೂಡ ಮಾಡಿಕೊಡುವಂತಹ ವ್ಯವಸ್ಥಿತವಾದಂತಹ ಜಾಲ ಇದ್ದು ಅವರು ಇಲ್ಲಿಯವರು ಎಂಬಂತೆ ಬಿಂಬಿಸಲಾಗಿತ್ತು. ಈ ಹಿಂದೆ ಬಿಜೆಪಿಯ ಸತ್ಯ ಶೋಧನಾ ಸಮಿತಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಸೆಳೆದಿತ್ತು ಮತ್ತು ಸದನದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದಕ್ಕೆ ಸರ್ಕಾರ ಉತ್ತರ ಕೊಟ್ಟಿತ್ತು. ಸುಮಾರು 990 ಮಂದಿ ಬಾಂಗ್ಲಾದಿಂದ ಬಂದವರಿದ್ದಾರೆ, ಅದರಲ್ಲಿ 500ಕ್ಕೂ ಹೆಚ್ಚು ಜನರನ್ನ ನಾವು ವಾಪಸ್ ಕಳುಹಿಸಿದ್ದೀವಿ ಅಂತ. ಈಗ ಅತಿ ದೊಡ್ಡ ಬೇಟೆ ಎನ್ನುವಂತೆ ಸುಮಾರು 272 ಅಕ್ರಮ ಬಾಂಗ್ಲಾ ವಲಸಿಗರನ್ನ ವಾಪಸ್ ಕಳುಹಿಸಲಾಗಿದೆ. ಬಾಂಗ್ಲಾ ವಲಸಿಗರನ್ನ ಭಾರತಕ್ಕೆ ಕರೆತಿದ್ದವರ ಕೈಗೆ ಕೋಳ ಕೂಡ ಹಾಕಲಾಗಿದೆ. 3 ಸಹಾಯದಿಂದ ಗಡಿ ಒಳಗೆ ಪ್ರವೇಶ ಮಾಡ್ತಾ ಇದ್ರು ಈ ಬಾಂಗ್ಲಾ ಪ್ರಜೆಗಳು. ಯಾವ ರೀತಿ ನಡೀತಾ ಇತ್ತು ಅಂದ್ರೆ, ಬಾಂಗ್ಲಾದಿಂದ ಭಾರತದ ಗಡಿಯವರೆಗೆ ಒಬ್ಬ ಕರ್ಕ ಬರ್ತಾ ಇದ್ದ. ಭಾರತದ ಗಡಿಯಿಂದ ಅವರು ಎಲ್ಲಿಗೆ ಹೋಗಬೇಕು ಭಾರತದ ಒಳಗಡೆ ಅನ್ನೋದಕ್ಕೆ ಇನ್ನೊಬ್ಬ ಕರ್ಕೊಂಡು ಬರ್ತಾ ಇದ್ದ. ಇನ್ನು 3ನೇ ಅವನು ಅವ್ರಿಗೆ ಬೇಕಾದಂತಹ ಕೆಲಸ ಮತ್ತು ಡಾಕ್ಯುಮೆಂಟ್ಸ್ ಗಳನ್ನ ದಾಖಲೆಗಳನ್ನ ಒದಗಿಸ್ತಾ ಇದ್ದ. ಸೊ 3 ಟೇಕೆದಾರರು, ಒಬ್ರು ಬಾಂಗ್ಲಾದಿಂದ ಭಾರತದ ಗಡಿವರೆಗೆ ಕರ್ಕೊಂಡು ಬರೋರು, ಭಾರತದ ಗಡಿಯಿಂದ ಭಾರತದ ಒಳಕ್ಕೆ ಕರ್ಕೊಂಡು ಬರೋರು, ಅವ್ರಿಗೆ ಯಾವ್ಯಾವ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬೇಕೋ ಆಯಾ ರಾಜ್ಯಕ್ಕೆ ಬಂದ ಮೇಲೆ ಅವ್ರಿಗೆ ಬೇಕಾದಂತಹ ಅಗತ್ಯ ದಾಖಲೆಗಳನ್ನ ಮತ್ತು ಕೆಲಸವನ್ನ ಕೊಡಿಸುವವರು ಒಬ್ರು. ಸುಮಾರು 3 ಟೇಕೆದಾರರನ್ನ ಈಗಾಗಲೇ ಗುರುತಿಸಲಾಗಿದ್ದು ಇಬ್ಬರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. 3 ಟೇಕೆದಾರರು, ಅದರಲ್ಲಿ ಇಬ್ಬರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಮತ್ತು ಈ ಒಂದು ಅಕ್ರಮ 272 ಜನ ಬಾಂಗ್ಲಾ ವಲಸಿಗರಿದ್ದಾರೆ, ಅವರನ್ನ ತ್ರಿಪುರಾ ಗಡಿಯಿಂದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಸಿಬ್ಬಂದಿ ಮೂಲಕ ಗಡಿಪಾರು ಮಾಡಲಾಗಿದೆ.